ನಮಸ್ಕಾರ ವೀಕ್ಷಕರೇ. ನಮ್ಮ ಹಿಂದಿನ ವಿಡಿಯೋಸ್ಗಳಲ್ಲಿ ಸೌರಮಂಡಲ, ಆಕಾಶಗಂಗೆ, ಉಲ್ಕೆಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ, ಬಾಲಚುಕ್ಕಿ, ಗುರುತ್ವಾಕರ್ಷಣೆ ಇದರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ವಿ. ಇನ್ನು ನಾವು ವಾಸಿಸುತ್ತಿರುವ ನಮ್ಮ ಭೂಮಿ ಬಗ್ಗೆ ಮಾಹಿತಿ ತಿಳ್ಕೊಬಾರ್ದಾ? ಭೂಮಿ ಹೇಗೆ ಉಂಟಾಯಿತು, ಭೂಮಿಯ ಭಾರವನ್ನು ತಿಳಿಯುವುದು ಹೇಗೆ ಎಂದು ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಭೂಮಿ ಅಸ್ತಿತ್ವಕ್ಕೆ ಬಂದು 460 ವರ್ಷಗಳಾಗಿರಬಹುದು. ಸೂರ್ಯ ಹಾಗೂ ಇತರ ಗ್ರಹಗಳಂತೆ ಭೂಮಿಯು ಧೂಳು ಮತ್ತು ಅನಿಲಗಳ ಮೋಡಗಳಿಂದ ರಚಿತವಾಗಿತ್ತು. ಭೂಮಿಗೆ ಈಗಿನ ರೂಪ ಬರುವುದಕ್ಕೆ ಮುಂಚೆ ಅದು ಒಂದು ದೊಡ್ಡ ಉರಿಯುವ ಚೆಂಡಾಗಿತ್ತು. ಅದರ ಸುತ್ತ ಅನಿಲಗಳು ಉರಿಯುತ್ತಿದ್ದವು. ಆಗ ಅದು ಸೂರ್ಯನ ಸುತ್ತ ತಿರುಗುವ ಒಂದು ಗೋಳಾಕೃತಿಯ ವಸ್ತುವಾಗಿತ್ತು. ನೂರಾರು ವರ್ಷಗಳ ನಂತರ ಅದು ಸೂರ್ಯನನ್ನು ಸುತ್ತುತ್ತಲೇ ಇತ್ತು. ಸೂರ್ಯನಿಂದ ದೂರ ಸರಿಯುತ್ತಿದ್ದಂತೆ ಅದರ ಉಷ್ಣಾಂಶ ಕಡಿಮೆಯಾಗುತ್ತಾ ಬಂತು. ಆಗ ಭೂಮಿ ತಣ್ಣಗಾಯಿತು ಮತ್ತು ಅದರ ಹೊರಪದರ ಗಟ್ಟಿಯಾದ ಭಾಗವಾಗಿ ಪರಿವರ್ತನೆಗೊಂಡಿತು. ಈ ಹೊರಪದರ ತುಂಬ ಗಡಿಸಾಗಿದ್ದರಿಂದ ಅದರಲ್ಲಿ ಬಿರುಕುಗಳುಂಟಾದವು. ಈ ಬಿರುಕುಗಳಿಂದ ಕರಗಿದ ದ್ರವ ಹೊರಬರಲಾರಂಭಿಸಿತು. ಎಷ್ಟೋ ಲಕ್ಷಾಂತರ ವರ್ಷಗಳ ಬಳಿಕ ಈ ಕರಗಿದ ದ್ರವದ ಮೂಲಕ ಹೊರಬಂದ ವಸ್ತುಗಳು ಒಂದೆಡೆ ಸೇರುತ್ತಾ ಹೋಗಿ ಈಗಿನ ಬೆಟ್ಟಗಳು ಮತ್ತು ಕಣಿವೆಗಳಾದವು. ಕಾಲ ಸರಿದಂತೆ ಭೂಮಿಯನ್ನು ಆವರಿಸಿದ್ದ ಬಿಸಿ ಅನಿಲಗಳ ದಟ್ಟ ಪದರ ತಣ್ಣಗಾಗಿ ಅದೇ ಮೋಡವಾಗಿ ಬದಲಾಯಿತು. ಈ ಮೋಡಗಳು ದೀರ್ಘಕಾಲದವರೆಗೆ ಮಳೆ ಸುರಿಸಿದವು. ಈ ಮಳೆ ನೀರು ತಗ್ಗು ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತಾ ಬಂದು ಅವೇ ಸಾಗರಗಳಾದವು. ಕಾಲಕ್ರಮೇಣ ಭೂಮಿಯೊಳಗೆ ಅಲ್ಲೋಲ ಕಲ್ಲೋಲವಾಗಿ ಕೆಲವು ಪ್ರದೇಶಗಳು ಮೇಲೆದ್ದವು, ಮತ್ತೆ ಕೆಲವು ಪ್ರದೇಶಗಳು ತಗ್ಗಾದವು. ಹೀಗೆ ಜ್ವಾಲಾಮುಖಿಗಳು ಮತ್ತು ಅಗ್ನಿಪರ್ವತಗಳು ಜನ್ಮ ತಳೆದವು. ಆನಂತರ ಪರಿಸ್ಥಿತಿ ಶಾಂತವಾಗಿ ಸಮುದ್ರಗಳು, ಕಣಿವೆಗಳು ಮತ್ತು ಪರ್ವತಗಳು ಈಗಿರುವಂತೆ ನಿರ್ದಿಷ್ಟ ರೂಪ ತಳೆದವು. ಸುಮಾರು 57 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅತಿ ಸೂಕ್ಷ್ಮ ಜೀವಿಗಳು ಬೆಳೆಯಲಾರಂಭಿಸಿದವು. ಮೊದಲ 34 ಕೋಟಿ 50 ಲಕ್ಷ ವರ್ಷಗಳಲ್ಲಿ ಸಮುದ್ರ ಪ್ರಾಣಿಗಳು ಅಸ್ತಿತ್ವಕ್ಕೆ ಬಂದವು. ಮತ್ತಷ್ಟು ಕಾಲವಾದ ನಂತರ ಈ ಜಲಚರ ಪ್ರಾಣಿಗಳಲ್ಲೂ ಕೂಡ ಕೆಲವು ಪರಿವರ್ತನೆಗಳು ಉಂಟಾದವು. ವಿಕಾಸದ ಮುಂದಿನ ಹಂತದಲ್ಲಿ ಹಾವು, ಹಲ್ಲಿ ಮುಂತಾದ ಹರಿದಾಡುವ ಪ್ರಾಣಿಗಳು ಅಸ್ತಿತ್ವಕ್ಕೆ ಬಂದವು. ಕಡೆಗೆ ವಿಕಾಸದ ಮೂಲಕ ಈಗ 10 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಅವತರಿಸಿದ. ಇಂದು ಭೂಮಿ ಒಂದು ವಿಚಿತ್ರ ಗ್ರಹ. ಜೀವಿಸಲು ಹಿತಕರವಾದ ಎಲ್ಲ ಅಂಶಗಳು ಮತ್ತು ಸೌಲಭ್ಯಗಳು ಇಲ್ಲಿವೆ. ಜೀವಿಗಳಿಗೆ ಅತ್ಯಗತ್ಯವಾದ ವಾತಾವರಣವಿದೆ. ಸಮಭಾಜಕ ವೃತ್ತದಲ್ಲಿ ಅದರ ವ್ಯಾಸ 12,756 ಕಿಲೋಮೀಟರ್ಗಳಿವೆ. ಧ್ರುವ ಪ್ರದೇಶದಲ್ಲಿನ ವ್ಯಾಸ 12,714 ಕಿಲೋಮೀಟರ್ ಇದೆ. ಭೂಮಿಯ 70.92% ಭಾಗ ನೀರಿನಿಂದ ಆವೃತವಾಗಿದೆ. ಉಳಿದದ್ದು ಭೂಭಾಗ. ಭೂಮಿಯ ಒಟ್ಟು ವಿಸ್ತೀರ್ಣ 51 ಕೋಟಿ ಚದುರ ಕಿಲೋಮೀಟರ್ಗಳು. ಭೂಮಿಯ ಭಾರವನ್ನು ತಿಳಿಯುವುದು ಹೇಗೆ? ನಾವು ಒಂದು ವಸ್ತುವಿನ ಭಾರವನ್ನು ತಿಳಿಯಬೇಕಾದರೆ ಅದನ್ನು ಒಂದು ತಕ್ಕಡಿಯಲ್ಲಿಟ್ಟು ತೂಗುತ್ತೇವೆ. ಸಣ್ಣ ವಸ್ತುಗಳನ್ನು ತೂಗಲು ಚಿಕ್ಕ ತಕ್ಕಡಿಗಳನ್ನು ಬಳಸಲಾಗುತ್ತೆ. ದೊಡ್ಡ ವಸ್ತುಗಳನ್ನು ತೂಗಲು ದೊಡ್ಡ ತಕ್ಕಡಿಗಳು ಬೇಕು. ಭೂಮಿಯಂತಹ ಒಂದು ದೊಡ್ಡ ರಾಶಿಯನ್ನು ಅಳೆಯುವುದಾದರೂ ಹೇಗೆನ್ನುವುದು ಈಗಿನ ಪ್ರಶ್ನೆ. ಈ ಉದ್ದೇಶಕ್ಕಾಗಿ ತಕ್ಕಡಿಯನ್ನು ತಯಾರಿಸುವುದಂತೂ ಆಗದ ಮಾತು. ಹಾಗಾದರೆ ಇದಕ್ಕೇನು ಉಪಾಯ? ಆದರೆ ಈ ವಿಷಯದಲ್ಲಿ ವಿಜ್ಞಾನಿಗಳು ಸರಳ ತಂತ್ರವನ್ನು ಸೂಚಿಸಿದ್ದಾರೆ. ಭೂಮಿಯ ತೂಕವನ್ನು ತಿಳಿಯಲು ನ್ಯೂಟನ್ನ ಗುರುತ್ವಾಕರ್ಷಣಾ ತತ್ವವನ್ನು ಉಪಯೋಗಿಸಲಾಗುತ್ತೆ. ನ್ಯೂಟನ್ನ ಈ ನಿಯಮದ ಪ್ರಕಾರ ವಿಶ್ವದ ಯಾವುದೇ 2 ಕಾಯಗಳ ನಡುವೆ ಗುರುತ್ವಾಕರ್ಷಣೆ ಇದ್ದೇ ಇರುತ್ತದೆ. ಈ ಗುರುತ್ವಾಕರ್ಷಣೆ ಆ 2 ಕಾಯಗಳ ಒಟ್ಟು ತೂಕ ಮತ್ತು ಅವುಗಳ ನಡುವಣ ದೂರವನ್ನು ಅವಲಂಬಿಸಿರುತ್ತದೆ. ಗುರುತ್ವಾಕರ್ಷಣಾ ಶಕ್ತಿ ಈ 2 ಕಾಯಗಳ ಒಟ್ಟು ತೂಕಕ್ಕೆ ಪ್ರಮಾಣಾನುಸಾರವಾಗಿ ಮತ್ತು ಅವುಗಳ ನಡುವಣ ದೂರದ ಚದುರಕ್ಕೆ ಅನುಪಾತವಾಗಿರುತ್ತದೆ. ಭೂಮಿಯ ಭಾರವನ್ನು ತಿಳಿಯಲು ಒಂದು ಪ್ರಯೋಗ ಮಾಡಬಹುದು. ಇದರಲ್ಲಿ ಒಂದು ಲೋಹದ ಗುಂಡನ್ನು ಒಂದು ದಾರಕ್ಕೆ ಕಟ್ಟಿ ನೇತು ಹಾಕಲಾಗುವುದು. ಈ ಗುಂಡಿನ ಸ್ಥಾನವನ್ನು ನಿಖರವಾಗಿ ಗುರುತಿಸಿಕೊಳ್ಳಲಾಗುವುದು. ಈಗ 1 ಟನ್ ತೂಗುವ ಒಂದು ಸೀಸದ ಗುಂಡನ್ನು ಅದರ ಬಳಿ ತರಲಾಗುವುದು. ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಚಿಕ್ಕ ಗುಂಡನ್ನು ದೊಡ್ಡ ಗುಂಡು ಸೆಳೆದುಕೊಳ್ಳುತ್ತದೆ. ಹೀಗಾಗಿ ಚಿಕ್ಕ ಗುಂಡು ತನ್ನ ಮೊದಲ ಸ್ಥಾನದಿಂದ ಸ್ವಲ್ಪ ದೂರ ಸರಿಯುತ್ತದೆ. ಚಿಕ್ಕ ಗುಂಡಿನ ಸ್ಥಾನಪಲ್ಲಟ 10ನೇ 1 ಅಂಗುಲಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಸೂಕ್ಷ್ಮ ಉಪಕರಣಗಳ ಮೂಲಕ ಈ ಸ್ಥಾನಾಂತರವನ್ನು ನಿಖರವಾಗಿ ಅಳೆಯಲಾಗುತ್ತದೆ.
ಈ ಸ್ಥಾನಾಂತರದ ಮೌಲ್ಯವನ್ನು ಬಳಸಿ ಭೌತಶಾಸ್ತ್ರದ ಒಂದು ಸೂತ್ರದ ಮೇರೆಗೆ ಭೂಮಿಯ ತೂಕವನ್ನು ಲೆಕ್ಕ ಹಾಕಲಾಗುವುದು. ಸ್ನೇಹಿತರೆ, ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರುಪ್ರಯತ್ನ ಮಾಡಿರುತ್ತೇವೆ. ತಾವೆಲ್ಲರೂ ನಮ್ಮ MDTV ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.